ನಾನು ಡಾಕ್ಟರ್ ಶಿವಕುಮಾರ್, ತಜ್ಞ ವೈದ್ಯಾಧಿಕಾರಿಗಳು, ಆಯುಷ್ಮಾನ್ ಆರೋಗ್ಯ ಮಂದಿರ, ನರಗನಹಳ್ಳಿ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ಈ ದಿನದ ಆರೋಗ್ಯ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾದಂಥ ಕಾಯಿಲೆ, ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಕಾಯಿಲೆ ವೆರಿಕೋಸ್ ವೈನ್, ಅಂದರೆ ಉಬ್ಬಿರುವ ರಕ್ತನಾಳಗಳು. ಅದರ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ. ವೆರಿಕೋಸ್ ವೈನ್, ಉಬ್ಬಿರುವ ರಕ್ತನಾಳಗಳು, ಇದು ಆಯುರ್ವೇದದಲ್ಲಿ ಇದಕ್ಕೆ ಒಂದು ವಿಶೇಷವಾದಂಥ ಒಂದು ಚಿಕಿತ್ಸೆ ಸಹ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರಬೇಕಂದ್ರೆ ರಕ್ತ ಸಂಚಾರ ಸುಗಮವಾಗಿ ಹರಿತಾ ಇರಬೇಕು. ಹೃದಯದಿಂದ ರಕ್ತವನ್ನು ಎಲ್ಲ ಭಾಗಗಳಿಗೆ ಸರಾಗವಾಗಿ ಸಂಚರಿಸುವಂತೆ ಮಾಡುವುದು ರಕ್ತನಾಳಗಳು. ಈ ರಕ್ತನಾಳಗಳಲ್ಲಿ ರಕ್ತ ಬ್ಲಾಕ್, ಸ್ಟ್ಯಾಗ್ನೇಷನ್ ಅಂತ ಹೇಳ್ತಾರೆ, ಅದಾದರೆ ಅಲ್ಲಿ ರಕ್ತನಾಳಗಳು ಉಬ್ಬಿಕೊಳ್ಳುತ್ತವೆ. ದೇಹದಲ್ಲಿ ರಕ್ತ ಸಂಚಾರ ನಿರಂತರವಾಗಿ ನಡೆಯುತ್ತಿರುತ್ತದೆ. ಹೆಚ್ಚು ಹೊತ್ತು ನಿಂತಾಗ ಕಾಲಿನಲ್ಲಿನ ರಕ್ತ ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಮೇಲಕ್ಕೆ ಹೋಗಲು ಸಾಧ್ಯವಾಗದೆ ಕಾಲಿನ ಅಲ್ಲಲ್ಲಿ ಬ್ಲಾಕ್ ಸ್ಟ್ಯಾಗ್ನೇಷನ್ ಆಗ್ತಾ ಹೋಗುತ್ತೆ. ನಂತರ ಆ ರಕ್ತನಾಳಗಳು ಉಬ್ಬಿಕೊಂಡು ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದನ್ನು ಇಂಗ್ಲೀಷಿನಲ್ಲಿ ವೆರಿಕೋಸ್ ವೈನ್ ಅಂತ ಕರೀತಾರೆ. ಇದನ್ನು ಆಯುರ್ವೇದದಲ್ಲಿ ಇದು ಸಿರಾಜ ಗ್ರಂಥಿ, ಸಿರ ಅಂದರೆ ರಕ್ತ, ಗ್ರಂಥಿ ಅಂದರೆ ಅಲ್ಲಿ ಸ್ಟ್ಯಾಗ್ನೇಷನ್, ರಕ್ತ ಅಲ್ಲಿ ಆ ಜಾಗದಲ್ಲಿ ಎಪ್ಪುಕಟ್ಟಿರ್ತಕ್ಕಂಥದ್ದು ಅಂತ. ಇದು ಆಯುರ್ವೇದದಲ್ಲಿ ಇದಕ್ಕೆ ವಾತ, ಪಿತ್ತ, ಕಫ 3 ದೋಷಗಳಿಂದ ಅಸಮತೋಲನ ಇದು ಕಾಣಿಸ್ಕೊಳ್ತವೆ. ಈ ಒಂದು ವೆರಿಕೋಸ್ ವೈನ್, ಉಬ್ಬಿರುವ ರಕ್ತನಾಳಗಳಿಗೆ ಏನೇನು ಕಾರಣಗಳು? ದೀರ್ಘಕಾಲದ ನಿಂತಿರುವ ಅಥವಾ ಕುಳಿತುಕೊಳ್ಳಿರುವುದು, ಜಡ ನಿಷ್ಕ್ರಿಯ ಜೀವನ ಶೈಲಿ. ಉಬ್ಬಿರುವ ರಕ್ತನಾಳಗಳು ಸಾಮಾನ್ಯವಾಗಿ ಪುರುಷರಿಗಿಂತ ಮಹಿಳೆಯರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತದೆ. ಇನ್ನೊಂದು ಅನುವಂಶೀಯವಾಗಿ ಒಂದು ಕಾರಣ ಇರ್ಬೋದು. ಒಂದು ಗರ್ಭಿಣಿಯರಲ್ಲಿ ಇದು ಸಾಮಾನ್ಯವಾಗಿ ಇದು ಕಂಡುಬರ್ತದೆ. ಏನೇನು ಲಕ್ಷಣಗಳು ಈ ವೆರಿಕೋಸ್ ವೈನಲ್ಲಿ ಕಾಣಿಸ್ಕೊಳ್ತವೆ ಅಂದರೆ ಕಾಲಿನಲ್ಲಿ ಸೆಳೆತ, ಮೀನುಖಂಡದಲ್ಲಿ ಬಿಗ್ತ, ಕಾಲು ಭಾರವಾಗುವಂತೆ ಭಾಸವಾಗುವುದು, ರಕ್ತನಾಳಗಳಲ್ಲಿ ಅಲ್ಲಲ್ಲಿ ರಕ್ತ ಕಟ್ಟಿಕೊಳ್ಳುವುದರಿಂದ ರಕ್ತನಾಳಗಳ ಬಣ್ಣ ಬದಲಾವಣೆಯಾಗಿ ಸಾಮಾನ್ಯವಾಗಿ ಕಪ್ಪು ಅಥವಾ ನೀಲಿ ಬಣ್ಣಕ್ಕೆ ತಿರುಗಿಕೊಳ್ಳುತ್ತವೆ. ಕೆಲವೊಮ್ಮೆ ಈ ರಕ್ತನಾಳಗಳ ಒಂದು ಉಲ್ಬಣಗೊಂಡಾಗ, ಈ ರೋಗ ಉಲ್ಬಣಗೊಂಡಾಗ ಕೆಲವೊಂದು ಅಪರೂಪ ಪ್ರಕರಣಗಳಲ್ಲಿ ಅಲ್ಲಿ ಗಾಯ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ವೆರಿಕೋಸ್ ಅಲ್ಸರ್ ಅಂದರೆ ಒಂದು ಹುಣ್ಣು ಅಂತ ಏನು ಹೇಳ್ತೀವೋ ಅದಾಗುತ್ತೆ. ಕೆಲವು ಸಲ ರಕ್ತನಾಳಗಳ ಉರಿಯೂತನೂ ಕಾಣಿಸ್ಕೊಳ್ಳುತ್ತೆ. ಈ ಒಂದು ವೆರಿಕೋಸ್ ವೈನ್ಗೆ ನಾವು ಹೇಗೆ ತಡೆಗಟ್ಬೋದು? ನಮ್ಮ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಕೆಲವೊಂದು ಆಸನಗಳು ಅಂದೇನು ಹೇಳ್ತಾರೆ, ಆ ಯೋಗಾಸನಗಳು ಏನು ಹೇಳ್ತೀವಿ, ಅದರಿಂದ ನಾವು ಕೆಲವೊಂದು ಈ ಒಂದು ವೆರಿಕೋಸ್ ವೈನನ್ನು ನಾವು ತಡೆಗಟ್ಬೋದು. ಸಾಮಾನ್ಯವಾಗಿ ಸರ್ವಾಂಗಾಸನ ಇದಕ್ಕೊಂದು ಸಾಮಾನ್ಯವಾಗಿ ಉಪಯುಕ್ತವಾದಂಥ ಒಂದು ಆಸನ. ಊಟದಲ್ಲಿ ಕಡಿಮೆ ಉಪ್ಪಿನ ಆಹಾರ ಸೇವನೆ ಕಡಿಮೆ ಮಾಡಬೇಕು. ನಂತರ ಕೆಲವೊಂದು ವ್ಯಾಯಾಮಗಳಿಂದ ಬಿರುನಡಿಗೆ ಅಂತೇಳಿ ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಲ್ಲ, ಅದರಿಂದಲೂ ಸಹ ನಾವು ಒಂದು ವೆರಿಕೋಸ್ ವೈನ ನಾವು ತಡೆಗಟ್ಬೋದು. ಆಯುರ್ವೇದದಲ್ಲಿ ಇದಕ್ಕೆ ಭಾಳ ಪರಿಣಾಮಕಾರಿಯಾದ ಚಿಕಿತ್ಸೆ ಇದೆ. ಕೆಲವೊಂದು ಶಮನೌಷಧಿ ಅಂತ ಹೇಳ್ತೇವೆ, ಕೆಲವೊಂದು ಟ್ಯಾಬ್ಲೆಟ್ ಫಾರ್ಮಲ್ಲಿ ಇರ್ಬೋದು, ಲಿಕ್ವಿಡ್ ಫಾರ್ಮ್ ಇರ್ಬೋದು, ಕೆಲವೊಂದು ಔಷಧಿಯುಕ್ತ ತೈಲಗಳಿರ್ಬೋದು. ಇದರಿಂದ ಸಹ ನಾವು ಈ ಒಂದು ವೆರಿಕೋಸ್ ವೈನನ್ನು ನಾವು ತಡೆಗಟ್ಬೋದು. ಮತ್ತು ನಮ್ಮಲ್ಲಿ ಆಯುರ್ವೇದದಲ್ಲಿ ಒಂದು ಪ್ರಮುಖ ಚಿಕಿತ್ಸೆ ಪಂಚಕರ್ಮ ಅಂತ, ಅಂದರೆ ಬಾಡಿ ಕ್ಲೀನ್ಸಿಂಗ್ ಥೆರಪಿ, ಬಾಡಿ ಪ್ಯೂರಿಫಿಕೇಷನ್ ಥೆರಪಿ. ಈ ಪಂಚಕರ್ಮ ಚಿಕಿತ್ಸೆಯಿಂದ ನಾವು ಒಂದು ವೆರಿಕೋಸ್ ವೈನ್ ಮುಂದಿನ ಒಂದು ಅಡ್ವಾನ್ಸ್ ಸ್ಟೇಜ್ ಹೋಗ್ತಕ್ಕಂಥದ್ದು, ಮುಂದಿನ ಒಂದು ದೀರ್ಘಕಾಲೀನ ವ್ಯಾಧಿ ಆಗ್ತಕ್ಕಂಥ ತಡೆಗಟ್ಟಲಿಕ್ಕೆ ನಾವು ಪಂಚಕರ್ಮ ಅಂತ, ಕೆಲವೊಂದು ವಿರೇಚನ ಇರ್ಬೋದು, ಬಸ್ತಿ ಇರ್ಬೋದು, ಈ ಥರ ಚಿಕಿತ್ಸೆಯಿಂದ ಇದರಿಂದ ನಾವು ವೆರಿಕೋಸನ್ನು ನಾವು ತಡೆಗಟ್ಬೋದು. ಇನ್ನೊಂದು ಪ್ರಮುಖವಾದಂಥ ಒಂದು ಚಿಕಿತ್ಸೆ, ಇದು ಸಂಶೋಧನೆಯಿಂದ ಒಳಪಟ್ಟಿದೆ. ಲೀಸ್ ಥೆರಪಿ ಅಥವಾ ಇರುಡಿನೋಥೆರಪಿ ಅಂತ ಒಂದು ಇಂಪಾರ್ಟೆಂಟ್, ನಾವೇನು ಜಿಗಣೆ ಅಂತ ಹೇಳ್ತೀವಲ್ಲ ಆ ಜಿಗಣೆ, ಇದು ಆಯುರ್ವೇದದಲ್ಲಿ ಔಷಧೀಯ ಜಿಗಣೆಯನ್ನು ಬಳಸಿ ದೇಹದಿಂದ ಅಶುದ್ಧವಾದ ರಕ್ತವನ್ನು ಹೊರತೆಗೆದು ದೇಹದಲ್ಲಿ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಮಾಡಲಿಕ್ಕೆ ಇದೊಂದು ಪ್ರಮುಖವಾದಂಥ ಥೆರಪಿ. ಇನ್ನೊಂದು ಶಿರಾವೇದ ಅಂತ ಮಾಡ್ತೀವಿ. ಶಿರ ಅಂದರೆ ರಕ್ತನಾಳ, ವೇದ ಅಂದರೆ ಪಂಕ್ಚರ್ ಮಾಡೋದು. ಒಂದು ರಕ್ತನಾಳಗಳನ್ನು ಪಂಕ್ಚರ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ವಿಷಕಾರಿ ವಸ್ತುಗಳನ್ನು ತೆಗೆದು ಹಾಕುವ ಒಂದು ಸುಲಭವಾದಂಥ ವಿಧಾನ. ಈ ಒಂದು ಚಿಕಿತ್ಸೆಯಿಂದ ನಾವು ಈ ಒಂದು ವೆರಿಕೋಸ್ ವೈನ್ನ ತಡೆಗಟ್ಬೋದು ಅಂತ ಹೇಳಿ ಈ ದಿನ ನಾನು ಈ ಒಂದು ವೆರಿಕೋಸ್ ವೈನ್ ಬಗ್ಗೆ ಒಂದು
ಸಂಕ್ಷಿಪ್ತವಾಗಿ ತಿಳಿಪಡಿಸುತ್ತೇನೆ. ಯಾವುದೇ ರೋಗಿಗಳು ಸಾಮಾನ್ಯವಾಗಿ ಅಲ್ಲಲ್ಲಿ ಕಾಲುಗಳಲ್ಲಿ ಸೆಳೆತ, ಸಂಜೆ ಆದಂಗೆಲ್ಲ ನೋವು, ಈ ಥರ ನೋವು ಕಾಣಿಸ್ಕೊಂಡ್ರೆ ಸಮೀಪದ ವೈದ್ಯರನ್ನು ಆಗಿರ್ಬೋದು, ಶಸ್ತ್ರವೈದ್ಯರನ್ನು ಆಗಿರ್ಬೋದು ಒಂದು ಕಂಡುಬಿಟ್ಟು ಇದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೋದು. ಇಲ್ಲಾಂದರೆ ಏನಾಗುತ್ತೆ, ನೀವು ನೆಗ್ಲೆಕ್ಟ್ ಮಾಡಿದರೆ ಒಂದು ಸಾಮಾನ್ಯವಾಗಿ ಕಾಲು ಕಪ್ಪಾಗ್ತಾ ಹೋಗೋದು, ಅಲ್ಲಲ್ಲಿ ತುರಿಕೆ ಶುರುವಾಗೋದು, ನಂತರ ಅಲ್ಸರ್, ವೀನಸ್ ಅಲ್ಸರ್ ಅಂತ ಹೇಳ್ತೀವಿ, ವೆರಿಕೋಸ್ ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಒಂದು ಪ್ರಾರಂಭಿಕ ಹಂತದಲ್ಲಿ ಒಂದು ಕಾಯಿಲೆಯನ್ನು ಒಂದು ಬೇಗ ತೋರಿಸ್ಕೊಂಡ್ಬಿಟ್ಟು ಒಂದು ಸೂಕ್ತ ಪರಿಹಾರ ಚಿಕಿತ್ಸೆ ಪಡ್ಕೊಂಡ್ರೆ ಈ ಕಾಯಿಲೆನ ವಾಸಿ ಮಾಡ್ಬೋದು ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸುತ್ತೇನೆ.